ಕೊಟ್ಟೆನ? ಎಷ್ಟೇ ಧೈರ್ಯ ನಿನಗೆ? ನಿನ್ನೆ ನೀನೇನು ಅನ್ಕೊಂಡಿದ್ಯಾ? ನನ್ನ ಒಂದು ಮಾತು ಕೇಳಿದ ಅವ್ರ ಮನೆ ಒಳಗೆ ಹೇಗೆ ಕರ್ಕೊಂಡ್ ಬಂದೆ ನೀನು? ಯಾರೇ ಪರ್ಮಿಷನ್ ಕೊಟ್ಟಿದ್ದೀನಿ ನಿನಗೆ? ನೋಡಿ, ಒಂದ್ ನಿಮಿಷ ಮಾತಾಡ್ಬೇಡ ನೀನು. ಬರ್ತಿರೋ ಕೋಪಕ್ಕೆ ಹೊಡಿರಿ ಭುವನ್, ಹೊಡಿರಿ. ಯಾಕೆ ಸುಮ್ಮನಾಗ್ಬಿಟ್ರಿ? ಮತ್ತೆ ನನ್ನ ಕೆಣಕ್ಬೇಡ ಶ್ರದ್ಧಾ. ಈ ಮನೇಲಿ ನಿನಗೆ ಅಸ್ತಿತ್ವ ಇಲ್ಲ. ನೀನು ಬದುಕೋ ರೀತಿನೇ ನಿನ್ನ ಕೈಲಿಲ್ಲ. ರಚನಾ ನೀ ಮನೆ ಕರ್ಕೊಂಬಂದು ಕೂರ್ಸಕ್ ನೀನ್ ಯಾರೇ? ಅವಳು ಈ ಮನೆ ಕರ್ಕೊಂಬಂದು ನನ್ನ ಗೆಲ್ಲೋಕ್ ಹೊರಟಿದ್ಯಲ್ವಾ? ಅಜ್ಜಿ ನಿನಗೆ ಸಪೋರ್ಟ್ ಮಾಡ್ತೇನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಧೈರ್ಯನಾ ನಿನಗೆ? ಭುವನ್ ಪ್ಲೀಸ್, ನಾನು ಹೇಳೋ ಮಾತನ್ನ ಒಂದೇ ಒಂದು ನಿಮಿಷ ಕೇಳ್ತೀರಾ? ಬೇಕಾಗಿಲ್ಲ ನನಗೆ. ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಅವ್ರನ್ನ ಅದು ಹೇಗೆ ಮನೆ ಒಳಗೆ ಕರ್ಕೊಂಡ್ ಬಂದ್ಯೋ ಹಾಗೆ ವಾಪಸ್ ಬಿಸಾಕು. ಐ ಡೋಂಟ್ ಕೇರ್. ಮನುಷ್ಯತ್ವ ಇದೆಯಾ ಭುವನ್ ನಿಮ್ಗೆ? ಯಾಕೆ ಇಷ್ಟೊಂದು ಕಟುವಾಗಿ ಮಾತಾಡ್ತಾ ಇದ್ದೀರಿ? ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನ್ ಯಾಕೆ ಅವ್ರಿಬ್ಬರನ್ನ ಈ ಮನೆಗೆ ಕರ್ಕೊಂಡ್ ಬರ್ತೀನಿ? ನಿಮ್ಗೆ ಅವ್ರನ್ನ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ಯಾಕೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಹೇಳಿ? ಅದೇ ಹೇಳದ್ನಲ್ಲ, ನನ್ನ ಮೇಲೆ ಗೆಲ್ಲೋ ಹುಚ್ಚು, ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅನ್ನೋ ಕೆಚ್ಚು. ಖಂಡಿತ ಇಲ್ಲ ಭುವನ್, ನೋವೇ. ರಚನಾ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ಲು ಅವಳು. ಆಕಾಶಕ್ಕೆ ಸರಿಯಾದ ಕೆಲಸ ಕೂಡ ಇರಲಿಲ್ಲ. ಗರ್ಭಿಣಿ ರಚನಾಗೆ ಹೊತ್ತಿಗೆ ಊಟ ತಿಂಡಿ ಕೂಡ ಸಿಗ್ತಾ ಇರ್ಲಿಲ್ಲ. ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ಕಷ್ಟ ಆಗ್ತಿತ್ತಂತೆ. ಹೀಗೆ ಮುಂದುವರೆದ್ರೆ ಇಷ್ಟರಲ್ಲೇ ಫೋರ್ಸಿಬಲಿ ಅಬಾರ್ಟ್ ಮಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರು ಡಾಕ್ಟರ್. ಅಷ್ಟೊಂದು ವೀಕ್ ಆಗಿದ್ಲು ಅವಳು. ಒಂದ್ ಹೆಣ್ಣು ಭುವನ್ ಅವಳು. ಇನ್ನೊಂದು ಜೀವಕ್ಕೆ ಜನ್ಮ ಕೊಡ್ತಾ ಇರೋ ಹುಡುಗಿ. ಅವಳನ್ನ ಅಷ್ಟೊಂದು ಕೆಡ್ದಾಗ ನಡ್ಸ್ಕೋಬಾರ್ದು ಅಲ್ವಾ? ನೀವ್ ನಂಗೆ ಏನ್ ಬೇಕಾದ್ರೂ ಹೇಳಿ, ಕೇಳಿಸ್ಕೋತೀನಿ, ಅನುಭವಿಸ್ತೇನೆ. ಆದ್ರೆ ರಚನೆಗೆ ಏನೂ ಹೇಳ್ಬೇಡಿ ಪ್ಲೀಸ್. ಅವಳ ಸ್ಥಿತಿನ ಒಂದು ಸಲ ಯೋಚನೆ ಮಾಡಿ ನೋಡಿ. ಪ್ರೀತಿಸಿ ಮದುವೆ ಆದ ಗಂಡನ್ಗೆ ಕೆಲಸ ಇಲ್ಲ, ಹೊಟ್ಟೆಲಿರೋ ಮಗುಗೆ ಸರಿಯಾಗಿ ಊಟ ಹಾಕೋ ಪರಿಸ್ಥಿತಿಲಿಲ್ಲ. ಅಷ್ಟಾದ್ರೂ ತನ್ನ ಸ್ವಾಭಿಮಾನ ಬಿಟ್ಕೊಟ್ಟಿಲ್ಲ ಅವಳು. ಕೊನೆ ಹಂತದಲ್ಲಿ ಎಲ್ಲ ಅವಳ ಕೈ ಮೀರ್ತಾ ಇದೆ ಅನ್ನೋವಾಗಷ್ಟೇ ಗುಟ್ಟು ಬಿಟ್ಕೊಟ್ಟಿರೋದವಳು. ಆಕಾಶ ಆಗ್ಲಿ ಏನೂ ಹೇಳಲಿಲ್ಲ. ಅವನು ತನ್ನ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದಾನೆ. ನಿಮ್ಗಿಷ್ಟ್ರ ಮೇಲೂ ಅವ್ರನ್ನ ಬೀದಿ ಪಾಲ್ ಮಾಡ್ಬೇಕು ಅಂತಿದ್ರೆ ಹೊರಗಡೆ ಕಳಿಸಿ. ಐ ಆಮ್ ಸಾರಿ, ಇದು ನಿಮ್ಮನೆ. ಇಲ್ಲಿ ನೀವು ಮಾಡೋ ಡಿಸಿಷನ್ನೇ ಫೈನಲ್. ನಾನು ಯಾರನ್ನೋ ಗೆಲ್ಬೇಕು, ಅದನ್ನ ಹೇಳ್ಕೊಂಡು ಓಡಾಡ್ಬೇಕು ಅನ್ನೋ ದೃಷ್ಟಿಯಿಂದ ಹೀಗೆಲ್ಲ ಮಾಡ್ಲಿಲ್ಲ. ಮಾನವೀಯತೆ ದೃಷ್ಟಿಯಲ್ಲಿ ಮಾಡಿದೆ ಅಷ್ಟೆ. ಇರ್ಲಿ ಇರ್ಲಿ, ಹೆರಿಗೆ ಆಗೋವರೆಗೂ ನಮ್ಮನೇಲೆ ಇರಲಿ. ಹಾಗಂದು ಮಾತ್ರಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಅರ್ಥ ಅಲ್ಲ.
ಯು ಭುವನ್, ಥ್ಯಾಂಕ್ ಯು ಸೋ ಮಚ್.